ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ SIT ತನಿಖೆಯನ್ನು ಮುಂದುವರಿಸಿದ್ದು ಸುಜಾತಾ ಭಟ್ ಅನ್ನೋರು ನನ್ನ ಮಗಳು ಅನನ್ಯ ಭಟ್ ಕೂಡ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಅನ್ನುವಂತ ಒಂದು ದೂರನ್ನ ಕೊಟ್ಟಿರುವಂತದ್ದು. ಈ ನಡುವೆ ನಾನು ಉಡುಪಿಯ ಪರೀಕದವಳು ಅನ್ನುವಂತ ಮಾತನ್ನು ಕೂಡ ಅವರು ಹೇಳ್ಕೊಂಡಿದ್ರು. ಆ ಅಲ್ಲಿಯೂ ಕೂಡ ನಮ್ಮ ಭೂಮಿಯನ್ನ ಕಬಲಿಕೆ ಮಾಡಲಾಗಿದೆ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ರು. ನಾವು ಸದ್ಯಕ್ಕೆ ಪರೀಕದಲ್ಲಿದ್ದೇವೆ. ಇಲ್ಲಿ ಈ ಭಾಗದಲ್ಲಿ ಕೌನ್ಸಿಲರ್ ಆಗಿರುವಂತ ಮಾಜಿ ಕೌನ್ಸಿಲರ್ ಆಗಿರುವಂತ ಮಹೇಶ್ ಠಾಕೂರ್ ಅವರು ನಮ್ಮ ಜೊತೆಗಿದ್ದಾರೆ. ಆ ಏನು ಘಟನೆ ಇಲ್ಲಿ ಏನಾಯ್ತು ಅನ್ನೋದನ್ನ ಅವರಿಗೆ ಕೇಳುವ. ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ವರ್ಷದಿಂದ ಅವರು ಇದ್ದಾರೆ, ಹಾಗಾಗಿ ಅವರಿಗೆ ಒಂದಷ್ಟು ಮಾಹಿತಿಗಳು ಇರ್ತದೆ. ಜೊತೆಗೆ ಪರೀಕದಲ್ಲೂ ಕೂಡ ಅವರಿಗೆ ಒಡನಾಟ ಇರುವಂತದ್ದು, ಯಾಕಂದ್ರೆ ಅಲ್ಲಿ ಧರ್ಮಸ್ಥಳದ ಟ್ರಸ್ಟ್ ಮೂಲಕ ಒಂದು ಆಸ್ಪತ್ರೆ ಕೂಡ ನಡೀತಾ ಇರುವಂತದ್ದು. ಸರ್, ನೀವೇ ಗಮನಿಸಿದಾಗೆ ಎಲ್ಲಾ ಹೇಳಿಕೆಗಳನ್ನ, ಸುಜಾತಾ ಭಟ್ ಅವರ ಹೇಳಿಕೆಗಳನ್ನ ಗಮನಿಸಿದಿರಿ. ಆ ಆಕೆಯ ಬಗ್ಗೆ ಹೇಳೋದಾದ್ರೆ ಮತ್ತೆ ಇಲ್ಲಿನ ನೈಜ ಸ್ಥಿತಿಯನ್ನ ಹೇಳೋದಾದ್ರೆ ಏನಿದೆ ಸರ್ ಪರಿಸ್ಥಿತಿ? ಸುಜಾತಾ ಭಟ್ ಅವರು ಪೂಜ್ಯ ಕಾವಂದ್ರ ಬಗ್ಗೆ ಆಪಾದನೆಗಳನ್ನ ಹಾಕ್ತಾರೆ. ತದನಂತರ ಅವ್ರು ಯಾರು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಒಂದು ಮಾಹಿತಿಯನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ನಂಗೆ ಆಸಕ್ತಿ ಬರ್ತದೆ. ಸುಜಾತಾ ಭಟ್ ಅಂತ ಹೇಳುವವರು ಪರೀಕ ನಾರಾಯಣ ಉಪಾಧ್ಯಾಯರ ಅಣ್ಣನ ಮಗಳು. ಅವರ ಅಣ್ಣ ಗುರುರಾಜ್ ಉಪಾಧ್ಯಾಯರು, ಅವರ ಅಣ್ಣನ ಮಗಳು. ಅವರು ಭಾರಿ ಸಣ್ಣ ಪ್ರಾಯದಲ್ಲೇ ಮನೆಯನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ನಾನು ಕೇಳ್ಪಟ್ಟೆ. ಆಮೇಲೆ ಕಡೆಗೆ ಅವರು ಪರೀಕದ ಸಂಪರ್ಕದಲ್ಲಿ ಅವ್ರು ಇರ್ಲಿಲ್ಲ ನಂಗೆ ತಿಳಿದ ಹಾಗೆ. ಮತ್ತೆ ನಾರಾಯಣ ಉಪಾಧ್ಯಾಯರು ಅವರು ಮೂಲತಃ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರವನ್ನು ಭಾರಿ ಹಳೆಯ ಕಾಲದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅದರ ನಂತರ ಅವರು ವ್ಯವಹಾರ ನಿಮಿತ್ತ ಮೈಸೂರು ಬೇರೆ ಬೇರೆ ಕಡೆಯಲ್ಲಿ ಹೋಟೆಲ್ಗಳನ್ನ ಮಾಡಿದ್ರು. ಆಮೇಲೆ ಕಡೆಗೆ ತನ್ನ ಶಕ್ತಿಯಿಂದ ವಾಪಸ್ ಇಲ್ಲಿಗೆ ಬಂದು ಪರೀಕಕ್ಕೆ ಬಂದು ನೆಲೆಸಿದ್ರು. ಅವರ ಪ್ರಾಯದ ಕಾಲದಲ್ಲಿ ಆ 5 ಎಕರೆ ಭೂಮಿಯನ್ನ ಧರ್ಮಸ್ಥಳಕ್ಕೆ ಕೊಟ್ಟರು, ದೇವಸ್ಥಾನ ಸೇರಿ ಧರ್ಮಸ್ಥಳಕ್ಕೆ ಕೊಟ್ಟರು. ಅದರ ಮೇಲೆ ಅಲ್ಲಿ ಅವರು ನಮ್ಮ ಧರ್ಮಸ್ಥಳ ಟ್ರಸ್ಟಿನ ಮುಖಾಂತರ ಅಲ್ಲಿ ಒಂದು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನ ಕಟ್ಟುತ್ತಾರೆ ಭಾರಿ ಸುಂದರ ರೀತಿಯಲ್ಲಿ. ಅದು ಅಲ್ಲಿ ಮತ್ತೆ ಪುನಃ 13 ಎಕರೆ ಜಾಗವನ್ನ ತಗೊಳ್ತಾರೆ. ಅವರು ಪರ್ಚೇಸ್ ಮಾಡ್ತಾರೆ, ಎಲ್ಲರಿಗೆ ಒಳ್ಳೆಯ ಒಂದು ಮೊಬಲಗನ್ನು ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ತಾರೆ. ಅಲ್ಲಿಯ ಸ್ಥಳೀಯರಿಗೆ ಸುಮಾರು 100-200 ಜನರಿಗೆ ಕೆಲಸವನ್ನು ಕೊಡ್ತಾರೆ. ದೇಶ ವಿದೇಶಗಳಿಂದ ಆ ಆಸ್ಪತ್ರೆಗೆ ಆರೋಗ್ಯಕ್ಕೋಸ್ಕರ ಅಲ್ಲಿ ಬಂದು ಬರ್ತಾರೆ. ಇಷ್ಟೆಲ್ಲ ವಿಚಾರಗಳು ನಡೀತಾ ಇದ್ದ ಹಾಗೆ ಸುಜಾತಾ ಉಪಾಧ್ಯಾಯ ಅವರು ಹೇಳ್ತಾರೆ, ಅನನ್ಯ ಭಟ್ 2003ನೇ ಇಸ್ವಿಯಲ್ಲಿ KMC ಆಸ್ಪತ್ರೆಯಲ್ಲಿ ಅವರು MBBS ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಾನು ಈ ಹೊರವಲಯದಲ್ಲಿ ಇದನ್ನು ಕೇಳಿದೆ ನಾನು ಈ ವಿಚಾರದ ಬಗ್ಗೆ. ಅನನ್ಯ ಭಟ್ ಅಂತ ಹೇಳುವವರು ಯಾರೂ ಕೂಡ ವಿದ್ಯಾರ್ಥಿಗಳು ಅಲ್ಲಿ ಇರ್ಲಿಲ್ಲ. ಇದು ಅಕ್ಷರಶಃ ಸುಳ್ಳು. ಇದನ್ನು ಯಾರೋ ಅವರಿಗೆ ಕಿವಿ ತುಂಬಿಸಿಕೊಂಡು ಈ ತರ ಹೇಳ್ಬೇಕಂತ ಹೇಳಿಸಿಕೊಂಡು ನಮ್ಮ ಪುಣ್ಯ ಕ್ಷೇತ್ರದ ಮೇಲೆ ಆಪಾದನೆ ಹಾಕುವಂತ ಒಂದು ಹುನ್ನಾರವನ್ನ ಇವರು ಮಾಡ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಇದು ಅಕ್ಷರ ಸುಳ್ಳು. ಯಾಕಂದ್ರೆ ಇದಕ್ಕೆ ನಾನು ಸಾಕ್ಷಿ. ಯಾಕಂತ ಹೇಳಿದ್ರೆ ಮತ್ತೆ ಇನ್ನೊಂದು ವಿಚಾರವನ್ನು ಅವರು ಹೇಳ್ತಾರೆ, ನಂಗೆ ಧರ್ಮಸ್ಥಳದಿಂದ ಅನ್ಯಾಯ ಆಗಿದೆ ಅನ್ನುವಂಥದ್ದು. 2007ನೇ ಇಸ್ವಿಯಲ್ಲಿ ಅಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಮತ್ತೆ ಪ್ರತಿಯೊಂದು ಅಲ್ಲಿ ವಿಚಾರಗಳ ಸಮೇತ ನಂಗೆ ಸಂಪರ್ಕ ಇದೆ ಅವರ ಜೊತೆಯಲ್ಲಿ. ಆಸ್ಪತ್ರೆ ಜೊತೆ ಇರ್ಬೋದು, ಅಲ್ಲಿ ದೇವಸ್ಥಾನದ ಮತ್ತೆ ಅಲ್ಲಿ ಕಮಿಟಿಯ ಜೊತೆ ಇರ್ಬೋದು, ಮತ್ತೆ ಅಲ್ಲಿ ಸ್ಟಾಫ್ ಜೊತೆ ಕೂಡ ತುಂಬಾ ಸುಂದರ ಒಳ್ಳೆಯ ವಾತಾವರಣ, ಒಳ್ಳೆಯ ರೀತಿಯಲ್ಲಿ ಆಸ್ಪತ್ರೆ ನಡೆಸ್ತಾ ಇದ್ದಾರೆ. ಮತ್ತೆ ಅಲ್ಲಿಯ ಪಬ್ಲಿಕ್ ಸ್ಥಳೀಯರು ಕೂಡ ಸಮೇತ ಒಳ್ಳೆಯ ಒಡನಾಟದಲ್ಲಿದ್ದಾರೆ, ಒಳ್ಳೆಯ ಅನ್ಯೋನ್ಯತೆಯಿಂದ ಅಲ್ಲಿದ್ದಾರೆ. ಚಿಕ್ಕಪ್ಪ ಭೂಮಿ ಕೊಟ್ಟಿರೋದ್ರ ಅಸಮಾಧಾನದ ಒಂದು ರೂಪ ಇದಾಗಿರ್ಬೋದು ಈ ರೀತಿಯ ಒಂದು ಆರೋಪ ಮಾಡಿರುವಂತದ್ದು. ಸರ್, ಅದು ಅದಕ್ಕೂ ಮತ್ತೆ ಧರ್ಮಸ್ಥಳಕ್ಕೂ ಸಂಬಂಧ ಇಲ್ಲ. ಅದು ಅವರವರ ಕುಟುಂಬದ ವ್ಯವಹಾರಗಳು ಮತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರ. ಅದರಿಂದಾಗಿ ಅದನ್ನು ನಮ್ಗೆ ಧರ್ಮಸ್ಥಳದವರು ತೊಂದರೆ ಕೊಟ್ಟಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅನ್ನುವಂಥದ್ದು ಅದು ಭಾರಿ ಸುಳ್ಳು ಅದು. ಮತ್ತೆ ಇನ್ನೊಂದು ವಿಚಾರ ಏನಂತ ನಂಗೆ ಗೊತ್ತಿದ್ದ ಪ್ರಕಾರ ಅವರು ಊರಿನಲ್ಲಿ ಇದ್ದದ್ದೇ ಇಲ್ಲ. ಮತ್ತೆ ನವಕೋಟಿ ನಾರಾಯಣ ಉಪಾಧ್ಯಾಯರು ಅಂತೇಳಿ ಅವರಿಗೆ ಇಲ್ಲಿ ಊರಲ್ಲೆಲ್ಲ ಹೇಳ್ತಾ ಇದ್ರು, ಆ ತರದಲ್ಲಿ ಅವರಿಗೆ ಹೇಳ್ತಾ ಇದ್ರು. ಸೊ ಅವರು ಹಾಗೆ ಮಾಡಿದ ಬಗ್ಗೆ ನನ್ಗೆ ಯಾವುದೇ ಮಾಹಿತಿಗಳಿಲ್ಲ. ಅವರು ಅದನ್ನ ದಾನವಾಗಿ ಕೊಟ್ಟಿರ್ಬೋದು ಆ ಭೂಮಿಯನ್ನ. ಮತ್ತೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಮತ್ತೆ ಯಾವುದೇ ಅತಿಕ್ರಮಣಗಳು ಆಗ್ಲಿ, ಜಬರ್ದಸ್ತಿಗಳು ಯಾವುದು ಕೂಡ ಆಗ್ಲಿಲ್ಲ. ತುಂಬಾ ಒಳ್ಳೆ ರೀತಿಯಲ್ಲಿ ಎಲ್ಲ ನಡೆಸ್ಕೊಂಡಿದ್ದಾರೆ. ಸುಜಾತಾ ಭಟ್ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಯಾಕಂದ್ರೆ ಧರ್ಮಸ್ಥಳದವರು ಏನು ಭೂಮಿಯನ್ನ ಪಡೆದುಕೊಂಡಿದ್ದಾರೆ ಅದನ್ನ ಎಲ್ಲರಿಂದ ನ್ಯಾಯಯುತವಾಗಿ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.
ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ಐಟಿ ತನಿಖೆಯನ್ನು ಮುಂದುವರಿಸಿದ್ದು ಸುಜಾತಾ ಭಟ್ ಅನ್ನೋರು ನನ್ನ ಮಗಳು ಅನನ್ಯ ಭಟ್ ಕೂಡ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಅನ್ನುವಂತ ಒಂದು ದೂರನ್ನ ಕೊಟ್ಟಿರುವಂತದ್ದು. ಈ ನಡುವೆ ನಾನು ಉಡುಪಿಯ ಪರೀಕದವಳು ಅನ್ನುವಂತ ಮಾತನ್ನು ಕೂಡ ಅವರು ಹೇಳ್ಕೊಂಡಿದ್ರು. ಆ ಅಲ್ಲಿಯೂ ಕೂಡ ನಮ್ಮ ಭೂಮಿಯನ್ನ ಕಬಲಿಕೆ ಮಾಡಲಾಗಿದೆ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ರು. ನಾವು ಸದ್ಯಕ್ಕೆ ಪರೀಕದಲ್ಲಿದ್ದೇವೆ. ಇಲ್ಲಿ ಈ ಭಾಗದಲ್ಲಿ ಕೌನ್ಸಿಲರ್ ಆಗಿರುವಂತ ಮಾಜಿ ಕೌನ್ಸಿಲರ್ ಆಗಿರುವಂತ ಮಹೇಶ್ ಠಾಕೂರ್ ಅವರು ನಮ್ಮ ಜೊತೆಗಿದ್ದಾರೆ. ಆ ಏನು ಘಟನೆ ಇಲ್ಲಿ ಏನಾಯ್ತು ಅನ್ನೋದನ್ನ ಅವರಿಗೆ ಕೇಳುವ. ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ವರ್ಷದಿಂದ ಅವರು ಇದ್ದಾರೆ, ಹಾಗಾಗಿ ಅವರಿಗೆ ಒಂದಷ್ಟು ಮಾಹಿತಿಗಳು ಇರ್ತದೆ. ಜೊತೆಗೆ ಪರೀಕದಲ್ಲೂ ಕೂಡ ಅವರಿಗೆ ಒಡನಾಟ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಧರ್ಮಸ್ಥಳದ ಟ್ರಸ್ಟ್ ಮೂಲಕ ಒಂದು ಆಸ್ಪತ್ರೆ ಕೂಡ ನಡೀತಾ ಇರುವಂತದ್ದು. ಸರ್, ನೀವೇ ಗಮನಿಸಿದಾಗೆ ಎಲ್ಲಾ ಹೇಳಿಕೆಗಳನ್ನ, ಸುಜಾತಾ ಭಟ್ ಅವರ ಹೇಳಿಕೆಗಳನ್ನ ಗಮನಿಸಿದಿರಿ. ಆ ಆಕೆಯ ಬಗ್ಗೆ ಹೇಳೋದಾದ್ರೆ ಮತ್ತೆ ಇಲ್ಲಿನ ನೈಜ ಸ್ಥಿತಿಯನ್ನ ಹೇಳೋದಾದ್ರೆ ಏನಿದೆ ಸರ್ ಪರಿಸ್ಥಿತಿ? ಆ, ಸುಜಾತಾ ಭಟ್ ಅವರು ಪೂಜ್ಯ ಕಾವಂದ್ರ ಬಗ್ಗೆ ಆಪಾದನೆಗಳನ್ನ ಹಾಕ್ತಾರೆ. ತದನಂತರ ಅವ್ರು ಯಾರು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಒಂದು ಮಾಹಿತಿಯನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ನಂಗೆ ಆಸಕ್ತಿ ಬರ್ತದೆ. ಸುಜಾತಾ ಭಟ್ ಅಂತ ಹೇಳುವವರು ಪರೀಕ ನಾರಾಯಣ ಉಪಾಧ್ಯಾಯರ ಅಣ್ಣನ ಮಗಳು. ಅವರ ಅಣ್ಣ ಗುರುರಾಜ್ ಉಪಾಧ್ಯಾಯರು, ಅವರ ಅಣ್ಣನ ಮಗಳು. ಅವರು ಭಾರಿ ಸಣ್ಣ ಪ್ರಾಯದಲ್ಲೇ ಮನೆಯನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ನಾನು ಕೇಳ್ಪಟ್ಟೆ. ಆಮೇಲೆ ಕಡೆಗೆ ಅವರು ಪರೀಕದ ಸಂಪರ್ಕದಲ್ಲಿ ಅವ್ರು ಇರ್ಲಿಲ್ಲ ನಂಗೆ ತಿಳಿದ ಹಾಗೆ. ಮತ್ತೆ ನಾರಾಯಣ ಉಪಾಧ್ಯಾಯರು ಅವರು ಮೂಲತಃ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರವನ್ನು ಭಾರಿ ಹಳೆಯ ಕಾಲದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಅದರ ನಂತರ ಅವರು ವ್ಯವಹಾರ ನಿಮಿತ್ತ ಮೈಸೂರು ಬೇರೆ ಬೇರೆ ಕಡೆಯಲ್ಲಿ ಹೋಟೆಲ್ಗಳನ್ನ ಮಾಡಿದ್ರು. ಆಮೇಲೆ ಕಡೆಗೆ ತನ್ನ ಶಕ್ತಿಯಿಂದ ವಾಪಸ್ ಇಲ್ಲಿಗೆ ಬಂದು ಪರೀಕಕ್ಕೆ ಬಂದು ನೆಲೆಸಿದ್ರು. ಅವರ ಪ್ರಾಯದ ಕಾಲದಲ್ಲಿ ಆ 5 ಎಕರೆ ಭೂಮಿಯನ್ನ ಧರ್ಮಸ್ಥಳಕ್ಕೆ ಕೊಟ್ಟರು, ದೇವಸ್ಥಾನ ಸೇರಿ ಧರ್ಮಸ್ಥಳಕ್ಕೆ ಕೊಟ್ಟರು. ಅದರ ಮೇಲೆ ಅಲ್ಲಿ ಅವರು ನಮ್ಮ ಧರ್ಮಸ್ಥಳ ಟ್ರಸ್ಟಿನ ಮುಖಾಂತರ ಅಲ್ಲಿ ಒಂದು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯನ್ನ ಕಟ್ಟುತ್ತಾರೆ ಭಾರಿ ಸುಂದರ ರೀತಿಯಲ್ಲಿ. ಅದು ಅಲ್ಲಿ ಮತ್ತೆ ಪುನಃ 13 ಎಕರೆ ಜಾಗವನ್ನ ತಗೊಳ್ತಾರೆ. ಅವರು ಪರ್ಚೇಸ್ ಮಾಡ್ತಾರೆ, ಎಲ್ಲರಿಗೆ ಒಳ್ಳೆಯ ಒಂದು ಮೊಬಲಗನ್ನು ಕೊಟ್ಟು ಅದನ್ನ ಪರ್ಚೇಸ್ ಮಾಡ್ತಾರೆ. ಅಲ್ಲಿಯ ಸ್ಥಳೀಯರಿಗೆ ಸುಮಾರು 100-200 ಜನರಿಗೆ ಕೆಲಸವನ್ನು ಕೊಡ್ತಾರೆ. ದೇಶ ವಿದೇಶಗಳಿಂದ ಆ ಆಸ್ಪತ್ರೆಗೆ ಆರೋಗ್ಯಕ್ಕೋಸ್ಕರ ಅಲ್ಲಿ ಬಂದು ಬರ್ತಾರೆ. ಇಷ್ಟೆಲ್ಲ ವಿಚಾರಗಳು ನಡೀತಾ ಇದ್ದ ಹಾಗೆ ಸುಜಾತಾ ಭಟ್ ಅವರು, ಸುಜಾತಾ ಉಪಾಧ್ಯಾಯ ಅವರು ಹೇಳ್ತಾರೆ, ಅನನ್ಯ ಭಟ್ 2003ನೇ ಇಸ್ವಿಯಲ್ಲಿ KMC ಆಸ್ಪತ್ರೆಯಲ್ಲಿ ಅವರು MBBS ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ನಾನು ಈ ಹೊರವಲಯದಲ್ಲಿ ಇದನ್ನು ಕೇಳಿದೆ ನಾನು ಈ ವಿಚಾರದ ಬಗ್ಗೆ. ಅನನ್ಯ ಭಟ್ ಅಂತ ಹೇಳುವವರು ಯಾರೂ ಕೂಡ ವಿದ್ಯಾರ್ಥಿಗಳು ಅಲ್ಲಿ ಇರ್ಲಿಲ್ಲ. ಇದು ಅಕ್ಷರಶಃ ಸುಳ್ಳು. ಇದನ್ನು ಯಾರೋ ಅವರಿಗೆ ಕಿವಿ ತುಂಬಿಸಿಕೊಂಡು ಈ ತರ ಹೇಳ್ಬೇಕಂತ ಹೇಳಿಸಿಕೊಂಡು ನಮ್ಮ ಪುಣ್ಯ ಕ್ಷೇತ್ರದ ಮೇಲೆ ಆಪಾದನೆ ಹಾಕುವಂತ ಒಂದು ಹುನ್ನಾರವನ್ನ ಇವರು ಮಾಡ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಇದು ಅಕ್ಷರ ಸುಳ್ಳು. ಯಾಕಂದ್ರೆ ಇದಕ್ಕೆ ನಾನು ಸಾಕ್ಷಿ. ಯಾಕಂತ ಹೇಳಿದ್ರೆ ಮತ್ತೆ ಇನ್ನೊಂದು ವಿಚಾರವನ್ನು ಅವರು ಹೇಳ್ತಾರೆ, ನಂಗೆ ಧರ್ಮಸ್ಥಳದಿಂದ ಅನ್ಯಾಯ ಆಗಿದೆ ಅನ್ನುವಂಥದ್ದು. 2007ನೇ ಇಸ್ವಿಯಲ್ಲಿ ಅಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಮತ್ತೆ ಪ್ರತಿಯೊಂದು ಅಲ್ಲಿ ವಿಚಾರಗಳ ಸಮೇತ ನಂಗೆ ಸಂಪರ್ಕ ಇದೆ ಅವರ ಜೊತೆಯಲ್ಲಿ. ಆಸ್ಪತ್ರೆ ಜೊತೆ ಇರ್ಬೋದು, ಅಲ್ಲಿ ದೇವಸ್ಥಾನದ ಮತ್ತೆ ಅಲ್ಲಿ ಕಮಿಟಿಯ ಜೊತೆ ಇರ್ಬೋದು, ಮತ್ತೆ ಅಲ್ಲಿ ಸ್ಟಾಫ್ ಜೊತೆ ಕೂಡ ತುಂಬಾ ಸುಂದರ ಒಳ್ಳೆಯ ವಾತಾವರಣ, ಒಳ್ಳೆಯ ರೀತಿಯಲ್ಲಿ ಆಸ್ಪತ್ರೆ ನಡೆಸ್ತಾ ಇದ್ದಾರೆ. ಮತ್ತೆ ಅಲ್ಲಿಯ ಪಬ್ಲಿಕ್ ಸ್ಥಳೀಯರು ಕೂಡ ಸಮೇತ ಒಳ್ಳೆಯ ಒಡನಾಟದಲ್ಲಿದ್ದಾರೆ, ಒಳ್ಳೆಯ ಅನ್ಯೋನ್ಯತೆಯಿಂದ ಅಲ್ಲಿದ್ದಾರೆ. ಚಿಕ್ಕಪ್ಪ ಭೂಮಿ ಕೊಟ್ಟಿರೋದ್ರ ಅಸಮಾಧಾನದ ಒಂದು ರೂಪ ಇದಾಗಿರ್ಬೋದು ಈ ರೀತಿಯ ಒಂದು ಆರೋಪ ಮಾಡಿರುವಂತದ್ದು. ಸರ್, ಅದು ಅದಕ್ಕೂ ಮತ್ತೆ ಧರ್ಮಸ್ಥಳಕ್ಕೂ ಸಂಬಂಧ ಇಲ್ಲ. ಅದು ಅವರವರ ಕುಟುಂಬದ ವ್ಯವಹಾರಗಳು ಮತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರ. ಅದರಿಂದಾಗಿ ಅದನ್ನು ನಮ್ಗೆ ಧರ್ಮಸ್ಥಳದವರು ತೊಂದರೆ ಕೊಟ್ಟಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅನ್ನುವಂಥದ್ದು ಅದು ಭಾರಿ ಸುಳ್ಳು ಅದು. ಮತ್ತೆ ಇನ್ನೊಂದು ವಿಚಾರ ಏನಂತ ನಂಗೆ ಗೊತ್ತಿದ್ದ ಪ್ರಕಾರ ಅವರು ಊರಿನಲ್ಲಿ ಇದ್ದದ್ದೇ ಇಲ್ಲ. ಮತ್ತೆ ನವಕೋಟಿ ನಾರಾಯಣ ಉಪಾಧ್ಯಾಯರು, ಅವ್ರಿಗೆ ನವಕೋಟಿ ನಾರಾಯಣ ಉಪಾಧ್ಯಾಯರು ಅಂತೇಳಿ ಅವ್ರಿಗೆ ಇಲ್ಲಿ ಊರಲ್ಲೆಲ್ಲ ಹೇಳ್ತಾ ಇದ್ರು, ಆ ತರದಲ್ಲಿ ಅವರಿಗೆ ಹೇಳ್ತಾ ಇದ್ರು. ಸೊ ಅವರು ಹಾಗೆ ಮಾಡಿದ ಬಗ್ಗೆ ನನ್ಗೆ ಯಾವುದೇ ಮಾಹಿತಿಗಳಿಲ್ಲ. ಅವರು ಅದನ್ನ ದಾನವಾಗಿ ಕೊಟ್ಟಿರ್ಬೋದು ಆ ಭೂಮಿಯನ್ನ. ಮತ್ತೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಮತ್ತೆ ಯಾವುದೇ ಅತಿಕ್ರಮಣಗಳು ಆಗ್ಲಿ, ಜಬರ್ದಸ್ತಿಗಳು ಯಾವುದು ಕೂಡ ಆಗ್ಲಿಲ್ಲ. ತುಂಬಾ ಒಳ್ಳೆ ರೀತಿಯಲ್ಲಿ ಎಲ್ಲ ನಡೆಸ್ಕೊಂಡಿದ್ದಾರೆ. ಸುಜಾತಾ ಭಟ್ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಯಾಕಂದ್ರೆ ಧರ್ಮಸ್ಥಳದವರು ಏನು ಭೂಮಿಯನ್ನ ಪಡೆದುಕೊಂಡಿದ್ದಾರೆ ಅದನ್ನ ಎಲ್ಲರಿಂದ ನ್ಯಾಯಯುತವಾಗಿ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.